ಹಸಿರಿನಿಂದ ತುಂಬಿದ ಮಲೆನಾಡಿನ ಅಂಚಿನಲ್ಲಿರುವ ಪುಟ್ಟ ಹಳ್ಳಿ ಕುರುಹಳ್ಳಿ. ಅಲ್ಲಿನ ಬಹುತೇಕ ಮನೆಗಳು ಮಣ್ಣಿನ ಗೋಡೆ, ಕೆಂಪು ಕಪ್ಪು ಮಂಚಿನ ಮೇಲ್ಛಾವಣಿ, ಮುಂದೆ ತುಳಸಿ ಕಟ್ಟೆ, ಬಾಗಿಲು ಮುಂದೆ ಕರು ಹಸು ಕಟ್ಟುವ ಜಾಗ. ಆ ಹಳ್ಳಿಯಲ್ಲಿ ಎಲ್ಲರಿಗೂ ಪರಿಚಿತವಾದ ಮನೆ ಎಂದರೆ ನಾಗಪ್ಪನ ಮನೆ. ನಾಗಪ್ಪ ಹಳ್ಳಿಯಲ್ಲೇ ಹೆಸರು ಮಾಡಿದ ಸಜ್ಜನ ರೈತ. ಅವನಿಗೆ 2 ಗಂಡು ಮಕ್ಕಳು, ರಮೇಶ್ ಅಣ್ಣ, ಸುರೇಶ್ ತಮ್ಮ. ನಾಗಪ್ಪನ ಹೆಂಡತಿ ಲಕ್ಷಮ್ಮ ಮನೆಯ ಕಂಬದಂತೆ ನಿಂತಿರುವ ತಾಯಿ. ನಾಗಪ್ಪ ಒಂದು ದಿನ ತನ್ನ ಮಕ್ಕಳಿಗೆ ಹೇಳುತ್ತಿದ್ದ, ನೋಡಿ ಮಕ್ಳ, ಆಸ್ತಿ ಹೊಲ ಮನೆ ಎಲ್ಲವೂ ಒಂದಲ್ಲ. ಆದರೆ ಒಗ್ಗಟ್ಟಿದ್ರೆ ಮನೆ ಬಲ, ಇಲ್ದಿದ್ರೆ ಎಲ್ಲವೂ ಮಣ್ಣು ಪಾಲು. ಆ ಮಾತುಗಳನ್ನು ಸುರೇಶ್ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ. ಆದರೆ ರಮೇಶ್, ಅವನ ಮನಸ್ಸು ಬೇರೆ ದಾರಿಯಲ್ಲೇ ನಡೆಯುತ್ತಿತ್ತು. ಅಣ್ಣನ ಮದುವೆ. ರಮೇಶ್ಗೆ ಮದುವೆ ಮಾಡಿಕೊಡುವ ಸಮಯ ಬಂದಾಗ ಹತ್ತಿರದ ಊರಿನ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ತಂದರು. ಹೆಸರು ಶೋಭಾ. ಮೊದಲ ನೋಟಕ್ಕೆ ಶೋಭಾ ಸುಂದರಿ. ಚಿನ್ನದ ಗಾಜು, ಮೆರುಗು ಬಟ್ಟೆ, ಮಾತಿನಲ್ಲಿ ತೂಕ. ಮದುವೆಯ ದಿನ ಲಕ್ಷಮ್ಮ ಶೋಭಾಳ ಕೈ ಹಿಡಿದು ಹೇಳಿದರು, ಲಕ್ಷಮ್ಮ, ಈ ಮನೆಗೆ ನೀನು ಮಗಳು, ಸೊಸೆ ಅಲ್ಲ, ನಮ್ಮ ಮನೆಯ ಮಹಾಲಕ್ಷ್ಮಿ. ಶೋಭಾ ನಗುತ್ತಲೇ ತಲೆ ಆಲಾಡಿಸಿದಳು. ಆದರೆ ಆ ನಗುವಿನ ಹಿಂದೆ ಲೋಭದ ಬೀಜ ಅಡಗಿತ್ತು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಸಂಸಾರದ ಮೊದಲ ದಿನಗಳು, ಮೊದಲ ಕೆಲವು ತಿಂಗಳುಗಳು ಎಲ್ಲವೂ ಸರಿಯಾಗಿಯೇ ನಡೆಯಿತು. ಶೋಭಾ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡುತ್ತಿದ್ದಳು. ಆದರೆ ಅವಳ ಕಣ್ಣು ಯಾವಾಗಲೂ ಒಂದೇ ಕಡೆ, ಹೊಲ, ಆಸ್ತಿ, ಹಣ. ಒಂದು ದಿನ ಸಂಜೆ, ಶೋಭಾ, ನೋಡಿ, ನಿಮ್ ತಂದೆ ಎಷ್ಟು ಹೊಲ ಇಟ್ಕೊಂಡಿದ್ದಾರೆ. ಎಲ್ಲವೂ ಸರಿಯಾಗಿ ಹಂಚಿಕೆಯಾಗ್ಬೇಕು ಅಲ್ವಾ? ಅದು ತಂದೆ ತೀರ್ಮಾನ ಮಾಡ್ತಾರೆ, ನಮ್ಗೇನು ಕೊರತೆ ಇಲ್ಲ. ಕೊರತೆ ಇಲ್ಲ ಅಂತಲೇ ಸುಮ್ನೆ ಕೂತಿರೋದೆ. ಮುಂದೆ ನಮ್ಮ ಮಕ್ಕಳಿಗೆ ಏನ್ ಕೊಡ್ತೀರಾ? ಆ ಮಾತುಗಳು ರಮೇಶ್ ಮನಸ್ಸಿನಲ್ಲಿ ಮನೆ ಮಾಡತೊಡಗಿದವು. ತಮ್ಮನ ಸರಳತೆ. ಇತ್ತ ಸುರೇಶ್ ತನ್ನ ತಂದೆಯ ಜೊತೆ ಹೊಲಕ್ಕೆ ಹೋಗಿ ದುಡಿಯುತ್ತಿದ್ದ. ಸುರೇಶ್, ಅಪ್ಪ, ನೀವಿದ್ರೆ ಸಾಕು, ನನಗೆ ಬೇರೆ ಏನೂ ಬೇಡ. ನೀನು ನನ್ನ ಮಗ ಅನ್ನೋ ಹೆಮ್ಮೆ ಇದೆ ಕಣೋ. ಈ ಮಾತುಗಳು ಶೋಭಾಳ ಕಿವಿಗೆ ಬಿದ್ದಾಗ ಅವಳ ಒಳಮನಸ್ಸಿನಲ್ಲಿ ಬೇರೆದೇ ಹೊತ್ತಿ ಉರಿಯತೊಡಗಿತು. ಶೋಭಾ ಮನಸ್ಸಿನಲ್ಲಿ, ಎಲ್ಲರ ಮೆಚ್ಚಿಗೆ ಈ ತಮ್ಮನಿಗೆ, ನಾವ್ಯಾಕೆ ಹಿಂದುಳಿಬೇಕು ನೋಡಿ. ದುರಾಸೆಯ ಮೊದಲ ಚಿಗುರು. ಒಂದು ರಾತ್ರಿ, ಶೋಭಾ, ನೋಡಿ ರಮೇಶ್, ನಿಮ್ಮ ತಂದೆ ತಮ್ಮನಿಗೆ ಜಾಸ್ತಿ ಒಲವು ತೋರಿಸ್ತಿದ್ದಾರೆ. ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ಕಣೆ. ಭ್ರಮೆ ಅಲ್ಲ, ಈಗ್ಲೇ ಕೇಳ್ನೋಡಿ ಆಸ್ತಿ ಹಂಚಿಕೆ ಯಾವಾಗ ಅಂತ. ಇಗೋ. ರಮೇಶ್ ಮೌನವಾಗಿದ್ದ. ಆ ಮೌನವೇ ದುರಾಸೆಗೆ ನೀರು ಸುರಿದಂತೆ ಆಯಿತು. ತಂದೆಯ ನಿರ್ಧಾರ. ಕೆಲ ದಿನಗಳ ನಂತರ ನಾಗಪ್ಪ ಕುಟುಂಬವನ್ನು ಕರೆದು ಹೇಳಿದರು, ನಾಗಪ್ಪ, ನಾನು ಜೀವಂತವಾಗಿರುವಾಗಲೇ ಆಸ್ತಿ ಹಂಚಿಕೆ ಮಾಡಿಬಿಡೋಣ ಅಂದ್ಕೊಂಡಿದ್ದೇನೆ. ಲಕ್ಷಮ್ಮ ಸಂತೋಷಪಟ್ಟಳು. ಸುರೇಶ್ ತಲೆಬಾಗಿದ. ಆದರೆ ಶೋಭಾಳ ಕಣ್ಣು ಮಿಂಚಿತು. ಶೋಭಾ ಮನಸ್ಸಿನಲ್ಲಿ, ಈಗೋ ಅವಕಾಶ ಬಂದೇ ಬಿಟ್ಟಿದೆ. ನಾಗಪ್ಪ ಆಸ್ತಿ ಹಂಚಿಕೆಯ ಮಾತು ಹೇಳಿದ ದಿನದಿಂದ ಶೋಭಾಳ ಮನಸ್ಸಿಗೆ ನಿದ್ದೆ ಇಲ್ಲ. ಆ ದಿನವೇ ರಾತ್ರಿ ರಮೇಶ್ ಪಕ್ಕದಲ್ಲಿ ಮಲಗಿದ್ದರೂ ಅವಳ ಮನಸ್ಸು ಹೊಲಗಳಲ್ಲೇ ಓಡುತ್ತಿತ್ತು. ಶೋಭಾ ಮನಸ್ಸಿನಲ್ಲಿ, ಈಗ್ಲೇ ಎಚ್ಚರವಾಗ್ಬೇಕು, ಇಲ್ಲದಿದ್ರೆ ಎಲ್ಲವೂ ತಮ್ಮನು ಪಾಲಾಗ್ಬಿಡುತ್ತೆ. ಅಪ್ಪ. ಆಸ್ತಿ ಹಂಚಿಕೆಯ ದಿನ. ಮರುದಿನ ಬೆಳಗ್ಗೆ ಮನೆಯ ಮುಂದಿನ ಮಂಟಪದಲ್ಲಿ ಎಲ್ಲರೂ ಸೇರಿದ್ದರು. ಹಳ್ಳಿ ಹಿರಿಯನಾದ ಶಿವಪ್ಪನನ್ನೂ ಕರೆಸಿದ್ದರು. ನಾಗಪ್ಪ ನಿಧಾನವಾಗಿ ಮಾತು ಆರಂಭಿಸಿದರು. ನಾಗಪ್ಪ, ನನಗೆ 2 ಮಕ್ಕಳು, ಇಬ್ಬಳಿಗೂ ಸಮಾನವಾಗಿ ಆಸ್ತಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ಲಕ್ಷಮ್ಮ ಸಂತೋಷದಿಂದ ತಲೆ ಆಲಾಡಿಸಿದಳು. ಸುರೇಶ್ ಮೌನವಾಗಿ ಕುಳಿತಿದ್ದ. ಆದರೆ ಶೋಭಾ ಮೌನವಾಗಿರಲಿಲ್ಲ. ಶೋಭಾ, ಅಪ್ಪ, ಸಮಾನ ಅಂದ್ರೆ ಹೇಗೆ? ಮನೆಯಲ್ಲಿರುವ ದೊಡ್ಡ ಹೊಲ, ನೀರಾವರಿ ಜಮೀನು, ಅದನ್ನು ಹಂಚಿಕೆಗೆ ಸೇರಿಸ್ತೀರಾ? ಎಲ್ಲರೂ ಅಚ್ಚರಿಯಿಂದ ಶೋಭಾಳ ಮುಖ ನೋಡಿದರು. ಲಕ್ಷಮ್ಮ, ಲಕ್ಷ್ಮಿ, ಸೊಸೆ, ಇದು ದೊಡ್ಡವರ ಮಾತು, ಮಧ್ಯೆ ನೀನು ಮಾತಾಡೋದು ಸರಿಯಲ್ಲ. ನಾನು ಈ ಮನೆಯ ಸೊಸೆ, ನನ್ ಮಕ್ಕಳ ಭವಿಷ್ಯಕ್ಕಾಗಿ ಕೇಳ್ತಾ ಇದ್ದೀನಿ. ರಮೇಶ್ ಮೌನವಾಗಿಯೇ ಕುಳಿತಿದ್ದ. ಅವನು ಒಂದು ಮಾತು ಆಡಿದರೆ ಸಾಕಿತ್ತು. ಆದರೆ ಅವನು ಮೌನವೇ ಆಯ್ಕೆ ಮಾಡಿಕೊಂಡ. ಮೊದಲ ಬಿರುಕು. ಶಿವಪ್ಪ ಹಳೆಯ ದಾಖಲೆಗಳನ್ನು ನೋಡುತ್ತಾ ಹೇಳಿದರು. ಶಿವಪ್ಪ, ನಾಗಪ್ಪ, ನೀನು ಬೆಳೆಸಿದ ಜಮೀನನ್ನು ಸಮವಾಗಿ ಹಂಚಿವ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ನಾಗಪ್ಪ, ನೀನು ಬೆಳೆಸಿದ ಜಮೀನನ್ನು ಸಮವಾಗಿ ಹಂಚಿವ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ಆ ಮಾತು ಕೇಳಿ ಶೋಭಾ ತಕ್ಷಣ ಹೇಳಿದರು. ಶೋಭಾ, ಹೇಳ್ತಾ ಇದ್ದೀನಿ. ಅಲ್ಲ, ನನ್ ಗಂಡ ಹಿರಿಯ ಮಗ,
ದೊಡ್ಡ ಮಗನಿಗೆ ಸ್ವಲ್ಪ ಜಾಸ್ತಿ ಕೊಡೋದು ರೂಢಿ. ಆ ಮಾತು ಸುರೇಶ್ ಮನಸ್ಸಿಗೆ ಬಾಣದಂತೆ ತೂರಿತು. ಸುರೇಶ್ ಶಾಂತವಾಗಿ, ಅತ್ಗೆ ನನಗೇನು ಆಸ್ತಿಯೇನು ಜಾಸ್ತಿ ಬೇಡ, ಅಪ್ಪ ಅಮ್ಮ ಜೊತೆಗೆ ಇದ್ರೆ ಅಷ್ಟೇ ಸಾಕು. ನೋಡು ರಮೇಶ್, ನಿನ್ನ ತಮ್ಮನ ಮನಸ್ಸು ಎಷ್ಟು ದೊಡ್ಡದು. ಶೋಭಾಳ ಮುಖ ಕೆಂಪಾಯಿತು. ಶೋಭಾ ಮನಸ್ಸಿನಲ್ಲಿ, ಇವನ ಒಳ್ಳೆತನವೇ ನಮ್ಗೆ ಶತ್ರು. ಅಣ್ಣನ ಮನಸ್ಸು ಬದಲಾದ ಕ್ಷಣ. ಆಸ್ತಿ ಹಂಚಿಕೆಯ ನಂತರ ರಮೇಶ್ ಮತ್ತು ಶೋಭಾ ಅವರಿಗೆ ಸಿಗುವ ಭಾಗವೂ ಕಡಿಮೆ ಇರಲಿಲ್ಲ. ಆದರೂ ಶೋಭಾಳ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ರಾತ್ರಿ ಶೋಭಾ, ನೋಡಿ, ನಿಮ್ ತಂದೆ ನಿಮ್ಗೆ ಮೋಸ ಮಾಡಿದ್ರು. ಮೋಸ ಅಂತ ಏನು, ನಮಗೂ ಸಮಾನವಾಗಿ ಸಿಕ್ಕಿದೆ ಬಿಡು ಶೋಭಾ. ಸಮಾನ? ಮನೆ ಮುಂದೆ ಇರುವ ಬಾವಿ, ದೊಡ್ಡ ಹೊಲ ಎಲ್ಲವೂ ತಮ್ಮನ ಪಾಲ್ ಮಾಡಿದ್ದಾರೆ. ಅದ್ರಲ್ಲೇನ್ ಶೋಭಾ, ನಾವು ಬೇರೆ ಜಾಗದಲ್ಲೂ ದುಡಿಬಹುದು. ಯಾವಾಗ್ಲೂ ದುಡಿಯೋದೇ ಮಾತಾಡ್ತೀರಾ. ಸಿಕ್ಕ ಅವಕಾಶ ಬಳಸ್ಕೊಳ್ಳೋದು ಗೊತ್ತಿಲ್ಲ ನಿಮ್ಗೆ. ಆ ಮಾತುಗಳು ರಮೇಶ್ ಮನಸ್ಸನ್ನು ಕಲುಷಿತಗೊಳಿಸಿತು. ಮನೆ ವಿಭಜನೆ. ಕೆಲ ದಿನಗಳಲ್ಲೇ ಶೋಭಾ ಹೊಸ ಬೇಡಿಕೆ ಇಟ್ಟಳು. ಶೋಭಾ, ನಮಗೆ ಬೇರೆ ಮನೆ ಬೇಕು. ಒಂದೇ ಮನೆಯಲ್ಲಿರುವುದಕ್ಕೆ ನಮಗೆ ಇಷ್ಟ ಇಲ್ಲ. ನಾಗಪ್ಪನ ಮನಸ್ಸು ಮುರಿದಂತಾಯಿತು. ನಾಗಪ್ಪ, ದುರಾಸೆ ಕುಟುಂಬವನ್ನೇ ಒಡೆಯುತ್ತೆ ಕಣೋ. ಆ ಮಾತು ಶೋಭಾಳ ಕಿವಿಗೆ ಬಿದ್ದರೂ ಅವಳ ಮನಸ್ಸು ಕದಲಲಿಲ್ಲ. ತಾಯಿಯ ಕಣ್ಣೀರು. ರಮೇಶ್ ಮತ್ತು ಶೋಭಾ ಬೇರೆ ಮನೆಗೆ ಹೋದ ದಿನ ಲಕ್ಷಮ್ಮ ಮನೆ ಮೂಲೆಗಿಟ್ಟು ಅತ್ತುಕೊಂಡಳು. ಲಕ್ಷಮ್ಮ, ನಾನೇನ್ ತಪ್ಪು ಮಾಡಿದೆ ದೇವ್ರೇ? ಅಮ್ಮ, ನಾನಿದ್ದೀನಲ್ಲ, ನೀವು ಚಿಂತೆ ಮಾಡಬೇಡಿ. ಆ ಮಾತುಗಳು ಶೋಭಾಳ ಮನಸ್ಸಿಗೆ ಇನ್ನಷ್ಟು ಬೆಂಕಿ ಹಚ್ಚಿದವು. ದುರಾಸೆಯ ವಿಸ್ತಾರ. ಶೋಭಾ ದಿನದಿಂದ ದಿನಕ್ಕೆ ಲೆಕ್ಕ ಹಾಕಲು ಶುರು ಮಾಡಿದಳು. ಅವಳ ಮಾತುಗಳಲ್ಲಿ ಪ್ರೀತಿಯಿಲ್ಲ, ಲೆಕ್ಕ ಮಾತ್ರ ಇತ್ತು. ಇಷ್ಟೆಲ್ಲ ಸಿಕ್ಕಿದ್ರೂ ಆ ಬಾವಿ, ಆ ದೊಡ್ಡ ಹೊಲ ಇನ್ನೂ ಅವ್ರದೇ ಆಗಿದೆ. ನೋಡಿ ರಮೇಶ್, ನಿಮ್ಮ ತಮ್ಮನ ಹೊಲದಲ್ಲಿ ನೀರು ಚೆನ್ನಾಗಿ ಬರುತ್ತೆ. ನಮ್ಮ ಜಮೀನಿಗೆ ಮಾತ್ರ ಬೇರಿ ಮಳೆ ನೀರು ಅಷ್ಟೇ. ಹೌದು, ಆದ್ರೆ ಈಗ ನಾವೇನ್ ಮಾಡೋದು ಶೋಭಾ? ಮಾಡೋದೂ ಇದೆ. ಆ ಬಾವಿ ನಮ್ಮ ಆಸ್ತಿಗೆ ಹತ್ತಿರದಲ್ಲೇ ಇದೆ. ನೀರು ಹಂಚಿಕೆಗೆ ಕೇಳಬಹುದು. ಅದು ಸರಿಯಲ್ಲ ಶೋಭಾ. ಅಪ್ಪ ಈಗಾಗ್ಲೇ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಅಪ್ಪ ಅಪ್ಪ ಅಂತ ಎಷ್ಟು ದಿನ? ಈಗ ನಮ್ಮ ಬದುಕು ನಾವು ನೋಡ್ಕೊಳ್ಬೇಕು. ತಮ್ಮನ ಬಳಿ ಬೇಡಿಕೆ. ಒಂದು ದಿನ ಶೋಭಾ ನೇರವಾಗಿ ಸುರೇಶ್ ಮನೆಗೆ ಹೋದಳು. ಸುರೇಶ್, ನಮ್ಮ ಹೊಲಕ್ಕೆ ನೀರು ಇಲ್ಲ. ಬಾವಿಯಿಂದ ಸ್ವಲ್ಪ ನೀರು ಬಿಡು. ಅತ್ಗೆ, ಈಗ ಬೆಳೆ ಸಮಯ. ನೀರು ನಮ್ಮ ಹೊಲಕ್ಕೆ ಸಾಕಾಗೋದು ಕಷ್ಟ. ನಿಮಗೆ ಅಷ್ಟೆಲ್ಲ ಇದೆ. ಸ್ವಲ್ಪ ನೀರು ಕೊಡೋದಕ್ಕೆ ಏನ್ ಕಷ್ಟ ನಿಮಗೆ? ಕೊಡೋದಕ್ಕೆ ಮನಸ್ಸಿದೆ, ಆದರೆ ಪರಿಸ್ಥಿತಿ ಅಷ್ಟರಲ್ಲಿ ಲಕ್ಷಮ್ಮ ಬಂದರು. ಸೊಸೆ, ಜಗಳ ಮಾಡಬೇಡ. ಸಮಯ ಬಂದಾಗ ಸಹಾಯ ಮಾಡ್ತಾರೆ. ಸಮಯ ಬಂದಾಗ ಅಂದ್ರೆ ಬೆಳೆ ಒಣಗಿ ಹೋದಾಗ ಮಾಡ್ತೀರಾ? ಆ ದಿನ ಶೋಭಾ ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗಿದಳು. ಆದರೆ ಮನಸ್ಸಿನಲ್ಲಿ ಹಗೆ ತುಂಬಿಕೊಂಡು. ವಿಧಿಯ ಹೊಡೆತ. ಕೆಲ ದಿನಗಳ ನಂತರ ಅಚ್ಚರಿಯ ಘಟನೆ ನಡೆಯಿತು. ಭಾರೀ ಮಳೆ. ಮಲೆನಾಡಿನ ಮಣ್ಣು ತಾಳಲಾರದೆ ಕುಸಿಯಿತು. ರಮೇಶ್ ಮತ್ತು ಶೋಭಾಳ ಜಮೀನಿನ ಒಂದು ಭಾಗ ಸಂಪೂರ್ಣ ಹಾಳಾಯಿತು. ಬೆಳೆ ನಾಶ. ಸಾಲ ಮಾತ್ರ ಉಳಿತು. ಮೊದಲ ಬಾರಿ ಶೋಭಾಳ ಮಾತು ನಿಂತಿತು. ಸಾಲದ ಬಲೆ. ಬೆಳೆ ಹೋದ ಮೇಲೆ ಹಣದ ಕೊರತೆ ಶುರುವಾಯಿತು. ಸಾಲಗಾರರು ಮನೆಬಾಗಿಲಿಗ ಬರತೊಡಗಿದರು. ಈ ತಿಂಗಳ ಒಳಗೆ ಹಣ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮನೆಯನ್ನು ಜಪ್ತಿ ಮಾಡ್ತೀನಿ ನೋಡಿ. ಶೋಭಾಳ ಮುಖದ ಮೆರುಗು ಮಾಯವಾಯಿತು. ಇದೆಲ್ಲವೂ ನಿಮ್ಮ ತಂದೆ ಮಾಡಿದ ಅನ್ಯಾಯ. ನನ್ನ ತಂದೆ ತಪ್ಪು ಮಾಡಿಲ್ಲ. ನಾವು ನಮ್ಮ ಬದುಕು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಆ ಮಾತು ಶೋಭಾಳ ಹೃದಯಕ್ಕೆ ಮೊದಲ ಚುಚ್ಚು. ಅತ್ತಿಗೆ ತಮ್ಮನ ಮಾನವೀಯತೆ. ಸುರೇಶ್ಗೆ ಈ ವಿಷಯ ತಿಳಿದಾಗ ಅವನು ತಂದೆ ತಾಯಿಯನ್ನು ಕರೆದುಕೊಂಡು ರಮೇಶ್ ಮನೆಗೆ ಬಂದ. ನಾವಿದ್ದೀವಿ, ಏನಾದ್ರೂ ಸಹಾಯ ಬೇಕಿದ್ರೆ ಹೇಳು. ಲಕ್ಷಮ್ಮ ಕಣ್ಣೀರಿನಿಂದ ಹೇಳಿದರು. ಸೊಸೆ, ಮನೆ ಒಡೆಯಬಹುದು, ಆದರೆ ರಕ್ತ ಸಂಬಂಧ ಒಡೆಯೋದಿಲ್ಲ. ಶೋಭಾ ಮೌನವಾಗಿ ನಿಂತಿದ್ದಳು. ಮೊದಲ ಬಾರಿ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪದ ನೆರಳು ಕಾಣಿಸಿತು. ಮನಸ್ಸಿನ ಮೊದಲ ಬದಲಾವಣೆ. ಆ ರಾತ್ರಿ ಶೋಭಾ ಮಲಗಲಿಲ್ಲ. ತಾಯಿಯ ಮಾತು, ತಮ್ಮನ ಸಹಾಯ, ಗಂಡನ ದುಃಖ ಎಲ್ಲವೂ ಅವಳ ಮನಸ್ಸಿನಲ್ಲಿ ಸುತ್ತಾಡಿತು. ನಾನೇನ್ ಮಾಡ್ತಾ ಇದ್ದೀನಿ? ದುರಾಸೆಯೇ ನನ್ನ ಕಣ್ಣು ಮುಚ್ಚಿದೀಯಾ? ಆ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಮಳೆ ನಿಂತಿದ್ದರೂ ಶೋಭಾಳ ಮನಸ್ಸಿನಲ್ಲಿ ಬಿರುಗಾಳಿ ನಿಂತಿರಲಿಲ್ಲ. ಮನೆಯ ಗೋಡೆಗಳು ಮೌನವಾಗಿದ್ದರೂ ಅವಳ ಒಳಮನಸ್ಸು ನಿರಂತರವಾಗಿ ಮಾತನಾಡುತ್ತಿತ್ತು. ನಾನು ಹಣಕ್ಕಾಗಿ, ಆಸ್ತಿಗಾಗಿ ಈ ಮನೆಯ ಶಾಂತಿಯನ್ನು ನಾಶ ಮಾಡಿದ್ನಾ? ಮೌನದ ರಾತ್ರಿ. ಆ ರಾತ್ರಿ ರಮೇಶ್ ನೆಲದ ಮೇಲೆ ಕುಳಿತಿದ್ದ. ಕೈಯಲ್ಲಿ ಹಾಳಾದ ಬೆಳೆಗಳ ಲೆಕ್ಕ ಪುಸ್ತಕ. ಇಷ್ಟು ಸಾಲ, ಇದನ್ನೆಲ್ಲ ತೀರ್ಸೋದು ಹೇಗೆ? ಶೋಭಾ ಅವನ ಬಳಿ ಹೋಗಿ ಕುಳಿತಳು.
ಅವಳ ಕಂಠ ಗಟ್ಟಿಯಾಗಿರಲಿಲ್ಲ. ರಮೇಶ್, ನಾನು ತುಂಬಾ ಒತ್ತಡ ಹಾಕಿದ್ದೆನಾ? ರಮೇಶ್ ಆಶ್ಚರ್ಯದಿಂದ ಅವಳನ್ನು ನೋಡಿದ. ಅಬ್ಬಾ, ನೀನ್ ಈ ಪ್ರಶ್ನೆ ಕೇಳ್ತೀಯ ಶೋಭಾ? ನನಗೀಗ ಅರ್ಥ ಆಗ್ತಾ ಇದೆ, ದುರಾಸೆ ಎಷ್ಟು ದೊಡ್ಡ ಶತ್ರು ಅನ್ನೋದು. ಆ ಮಾತುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಇತ್ತು. ತಾಯಿಯ ಆಶೀರ್ವಾದ. ಮುಂದಿನ ದಿನ ಬೆಳಗ್ಗೆ ಶೋಭಾ ಸ್ವತಃ ಲಕ್ಷಮಾಮನಿಗೆ ಹೋದಳು. ಕೈಯಲ್ಲಿ ಹೂಗಳು, ಕಣ್ಣಲ್ಲಿ ಅಂಜಿಕೆ. ಅಮ್ಮ, ನನ್ನಿಂದ ತುಂಬಾ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಮ್ಮ. ತಪ್ಪು ಮಾಡಿದವನು ಕೆಟ್ಟವನಲ್ಲ, ತಪ್ಪು ಒಪ್ಪಿಕೊಳ್ಳದವನೇ ಕೆಟ್ಟವನು. ಇವತ್ತು ನಮ್ಮ ಮನೆ ಮತ್ತೆ ಪೂರ್ಣವಾಗಿದೆ. ಹಣ ದುಡಿತದಿಂದ ಬರುತ್ತೆ, ಬರೀ ಮಾತುಗಳಿಂದಲ್ಲ ಅಲ್ವಾ? ಬದಲಾವಣೆ ಇಲ್ದಿದ್ರೆ ಬದುಕೇ ಇಲ್ಲ ಅಲ್ವಾ ಅಪ್ಪ? ಮನೆಯ ಒಗ್ಗಟ್ಟಿಗಿಂದ ದೊಡ್ಡ ಆಸ್ತಿ ಇಲ್ಲ. ದುರಾಸೆ ನನ್ನ ಬದುಕನ್ನು ಸುಡುತ್ತಿತ್ತು, ಈಗ ಪ್ರೀತಿ ಅದನ್ನು ಗುಣಪಡಿಸ್ತು. ಆ ಕ್ಷಣದಲ್ಲಿ ಲಕ್ಷಮ್ಮ ಅವಳ ತಲೆಯ ಮೇಲೆ ಕೈಯಿಟ್ಟಳು. ನಾನು ಕಲಿತ ಪಾಠ ಬಹಳ ತಡವಾಗಿ, ಆದ್ರೆ ಕಲಿತೆ ಅಲ್ವಾ, ಅದೇ ಸಾಕು. ಈ ಮನೆಯ ಒಗ್ಗಟ್ಟೇ ನನ್ನ ದೊಡ್ಡ ಆಸ್ತಿ. ನೈತಿಕ ಸಂದೇಶ. ದುರಾಸೆ ಮನುಷ್ಯನ ಕಣ್ಣು ಮುಚ್ಚುತ್ತದೆ, ಪಶ್ಚಾತ್ತಾಪ ಅವನ ಹೃದಯ ತೆರೆದುಕೊಡುತ್ತದೆ. ಬದಲಾವಣೆ ಬಂದಾಗಲೇ ಬದುಕಿಗೆ ಅರ್ಥ ಬರುತ್ತದೆ. ಕುಟುಂಬ ಒಗ್ಗಟ್ಟಿದ್ದರೆ ಯಾವ ಸಂಕಷ್ಟವೂ ಸೋಲುತ್ತದೆ. ಗೆಳೆಯರೇ, ಇದೇ ರೀತಿ ನೀತಿಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಕತೆಗಳನ್ನು ಮಾಡಬೇಕು ಕಮೆಂಟ್ ಮಾಡಿ. ಧನ್ಯವಾದಗಳು.